ಗೈಸ್ ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಸಿನಿಮಾಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಅದಕ್ಕೂ ಮೊದಲು ನಾನು ನನ್ನ ಚೂಸ್ ಮಾಡಿರುವಂಥ ಕಮೆಂಟ್ಸ್ನ ನಾನಿಲ್ಲಿ ಓದ್ಬಿಡ್ತೀನಿ. ಸುಮನ್ ಅವರು, ಹಾಗೇನೆ ಚರಣ್ ಅವರು, ಹಾಗೇನೆ ಸಶೀಶ್ ಕುಮಾರ್ ಅವರು ಇಲ್ಲೊಂದು ಕಮೆಂಟ್ಸ್ನ ಮಾಡಿದ್ದಾರೆ ಮೂವಿ ಅಪ್ಡೇಟ್ಸ್ನ ತಿಳಿಸೋದಕ್ಕೋಸ್ಕರ. ಹಾಗೇನೆ ನಾನು ಕಮೆಂಟ್ಸ್ನ ಯೂಶ್ವಲಿ ಪಿಕ್ ಮಾಡಲ್ಲ, ಆಯ್ತಾ, ಆದರೆ ಈ ಸಲ ನಾನು ಪಿಕ್ ಮಾಡಿ ಇದ್ರ ಬಗ್ಗೆ ಹೇಳಲೇಬೇಕು ಅಂತ ಡಿಸೈಡ್ ಆಗಿರುವಂಥದ್ದು ವಿಷಯ ಅಷ್ಟು ಒಂದೇನೆ. ನಾನು ಎಷ್ಟೇ ದಿನ ಬಿಟ್ಟು ವಿಡಿಯೋ ಮಾಡಿದ್ರು ಈ ಕಮೆಂಟರ್ಸ್ ಆಕ್ಟಿವ್ನೆಸ್ ಇರೋದ್ರಿಂದ ನಾನು ಮತ್ತೆ ಬಂದು ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಇರುವಂಥದ್ದು. ಅಂದರೆ ವಿಷಯ ಏನಪ್ಪ ಅಂತಂದರೆ, ನಾನಿನ್ಮೇಲೆ ಡೈಲಿ ವಿಡಿಯೋ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಅದಾದಮೇಲೆ ಈ ಒಂದು ನಾನೇನು ಜಾಬಲ್ಲಿ ತುಂಬಾ ಸ್ಟ್ರಗಲ್ ಮಾಡ್ತೀನಲ್ಲ, ಇದರಿಂದನೂ ಆಚೆ ಬಂದ ಮೇಲೆ ಆಬ್ವಿಯಸ್ಲಿ ನನ್ನ ಒಂದು ಮೇನ್ ಸ್ಟ್ರೀಮ್ ಆಗಿರುವಂಥದ್ದು ಯೂಟ್ಯೂಬ್ ಅಂತ ನಾನು ಫಿಕ್ಸ್ ಆಗಿ ಹೋಗಿದ್ದೀನಿ. ಸೊ ನನ್ನ ಚಾನಲಲ್ಲಿ ಹಿಡಿದಿಡ್ಕೊಳ್ಳಿ, ಯಾಕೆಂದರೆ ನಿಮಗೆ ಎಂಟರ್ಟೈನ್ಮೆಂಟಿಗೆ ಯಾವುದೇ ಒಂದು ಕಮ್ಮಿ ಇರಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈಗ ಮೊದಲನೇ ಅಪ್ಡೇಟ್ ಬಂದು ಟಾಕ್ಸಿಕ್ ಸಿನಿಮಾದಾಗಿರುವಂಥದ್ದು. ನೋಡಿ, ನಾನು ವಿಷಯ ಹೇಳ್ತೀನಿ, ನಾನು ಇಲ್ಲಿ ಯಾವುದೇ ಕಾರಣಕ್ಕೂ ಅಪ್ಡೇಟ್ ಬಗ್ಗೆ ನಾನು ಮಾತಾಡ್ತಿರುವಂಥದ್ದಲ್ಲ, ಯಾಕೆಂದ್ರೆ ಅಪ್ಡೇಟ್ ಬಂದಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಈ ವಿಷಯ ತೆಗಿತಿರುವಂಥದ್ದು. ರಾಮಾಯಣ ವರ್ಲ್ಡ್ ವೈಡ್ ರೇಂಜಿಗೆ ರೀಚ್ ಆಗ್ತಾ ಇದೆ ಟಾಕ್ಸಿಕ್ ಇಂತನೂ. ಯಾರೆಲ್ಲ ಯಶ್ ಅವರ ಸಿನಿಮಾ ನೆಕ್ಸ್ಟ್ ಟಾಕ್ಸಿಕ್ ಅಂತ ವರ್ಲ್ಡ್ ವೈಡ್ ಅಲ್ಲಿ, ನಾನು ಹೇಳ್ತಿರೋಂಥದ್ದು ಇಂಡಿಯಾದಲ್ಲ, ಇಂಡಿಯಾದಲ್ಲಿ ಎಲ್ಲರಿಗೂ ಗೊತ್ತು ಟಾಕ್ಸಿಕ್ ಸಿನಿಮಾ ಬರ್ತಿರೋಂಥದ್ದು. ಆದರೆ ರಾಮಾಯಣ ಎಲ್ಲರಿಗೂ ಗೊತ್ತಿರುವಂಥದ್ದು ಲೆಸ್ ದನ್ ಟಾಕ್ಸಿಕ್. ಯಾಕೆಂದ್ರೆ ಟಾಕ್ಸಿಕ್ ಸಿನಿಮಾ ನೆಕ್ಸ್ಟ್ ಯಶ್ ಅವರ ಸಿನಿಮಾ ಅಂತ ವರ್ಲ್ಡ್ ವೈಡ್ ಎಲ್ಲಿಗೂ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ರಾಮಾಯಣದ ಏನು ಅಡ್ವರ್ಟೈಸ್ಮೆಂಟ್ ಏನಿದೆಯಲ್ಲ, ಅಂದ್ರೆ ಏನು ಪ್ರಮೋಷನ್ ಏನಿದೆಯಲ್ಲ, ಅದು ಅದ್ಭುತವಾಗಿದೆ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಿರೋದು. ಬಜೆಟ್ ಹಾಗೇನೇ ಇದೆ, ಅದರದ್ದು ಏನಂತಾರಲ್ಲ ಬಜ್ ನ್ಯೂಸು ಆ ರೀತಿ ಒಂಥರ ಅನ್ಸುತ್ತೆ, ಒಂದೊಂದ್ಸತಿ ಇದೆಲ್ಲ ನಿಜ ಅಲ್ಲ ಅನ್ಸುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಈ ಟೀಸರ್ ನೋಡಿದ್ಮೇಲೆ ನಿಮಗೆ ಇಗ್ನೋರ್ ಮಾಡೋದಕ್ಕಾಗಲ್ಲ. ಅವರು ತುಂಬಾನೇ ಎಟರ್ನಿಟಿಗೆ, ಅಂದ್ರೆ ಅವರು ಆ ಒಂದು ರೇಂಜಿಗೆ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ಒಂದು ಕಂಪ್ಲೀಟ್ಲಿ ಬಿಗ್ ಸ್ಟ್ರಕ್ಚರ್ ಅಲ್ಲಿ ನಮಗೆ ಈ ಒಂದು ಟೀಸರ್ನ ತೋರಿಸಿರುವಂಥದ್ದು ಅಂತ ನನಗೆ ಅನಿಸ್ತಿರುವಂಥದ್ದು. ನಿಮಗೆ ಏನಿಸ್ತಾ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೇನೆ ಈಗ ಡೆವಿಲ್, ನಾನೇನು ಹೇಳಿದ್ದೆ, ಡೆವಿಲ್ ಅಪ್ಡೇಟ್ ಇಂದು ಟೀಸರ್ ಕೊಡ್ತಾರೆ ನವೆಂಬರ್ 7ನೇ ತಾರೀಕು, ಇಲ್ಲ ಅಂತಂದ್ರೆ 3rd ಥೀಮ್ ಸಾಂಗ್ನ ಕೊಡ್ತಾರೆ ಅಂತ. ಟೀಸರ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಬರುವಂಥದ್ದು ನನಗೆ ಕಾಣಿಸ್ತಾ ಇಲ್ಲ. ಯಾಕೆಂತಂದ್ರೆ ನಿಮಗೆ ಹತ್ರ ಇರಬೇಕಾದ್ರೆ ಮೇ ಬಿ ನಮಗೆ ಈ ಒಂದು ಇಶ್ಯೂಸ್ ಎಲ್ಲ, ಏನು ಕೇಸ್ ಇಶ್ಯೂಸ್ ಎಲ್ಲ ಇದೆಯಲ್ಲ, ಆಬ್ವಿಯಸ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ರೀಸೆಂಟ್ ಆಗಿ ಗೊತ್ತಿರುವಂಥದ್ದು ಈ ಕೇಸ್ ಎಲ್ಲ ಸುಮ್ಮನೆ ಈ ಪ್ಲಾಂಟ್ ಮಾಡಿರುವಂಥದ್ದು ಅಂತೆಲ್ಲ ನಿಮ್ಗೆ ಗೊತ್ತಾಗಿರುವಂಥ ವಿಷಯ. ಅದ್ರ ಕೇಸ್ ಬಗ್ಗೆ ನಾವು ಜಾಸ್ತಿ ಮಾತಾಡೋಕೆ ಹೋಗೋದು ಬೇಡ. ಅಂದ್ರೆ ಇದೆಲ್ಲ ಸಾಲ್ವ್ ಆದ್ಮೇಲೆ ಆಗ ಒಂದು ಟೀಸರ್ನ ಬರುತ್ತೆ ಅಂತ ನನಗೆ ಅನಿಸ್ತಿರುವಂಥದ್ದು. ಇಲ್ಲಿ ಥೀಮ್ ಸಾಂಗ್ನ ಅಗತ್ಯ ತುಂಬಾನೇ ಇರೋದ್ರಿಂದ, ಪ್ರಮೋಷನಿಗೂ ಕೂಡ ಥೀಮ್ ಸಾಂಗ್ನ ಅಗತ್ಯ ಇರೋದ್ರಿಂದ ಥೀಮ್ ಸಾಂಗ್ಗೆ ಆದಷ್ಟು ಬೇಗ ಬರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು. ನಿಮಗೇನೋ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಇದು 2 ಸಿನಿಮಾದ ಅಪ್ಡೇಟ್ ಆಗಿರುವಂಥದ್ದು. ಹಾಗೆಯೇ ಈಗ ನಮ್ಮ ಕಮೆಂಟರ್ಸ್ ಬಗ್ಗೆ ಹೇಳೋದಾದ್ರೆ, ಅವ್ರೇನು ಕಮೆಂಟ್ ಮಾಡಿರೋದು, ಯುವರಾಜ್ ಕುಮಾರ್ ಅವರ ಸಿನಿಮಾಸ್ ಬಗ್ಗೆ 3rd ಅಪ್ಡೇಟ್ ಕೊಡಿ ಅಂತ ಕೇಳಿದ್ದಾರೆ. ನೋಡಿ, 3rd ಸಿನಿಮಾ ಏನಿತ್ತು ಸೂರ್ಯ ಅವ್ರ ಜೊತೆನೇ ಬರುತ್ತೆ ಅಂತೆಲ್ಲ ಫಿಕ್ಸ್ ಆಗಿತ್ತು, ಆದ್ರೆ ರಿಸ್ಕ್ ತಗೊಳಕ್ ಹೋಗ್ಲಿಲ್ಲ. ನೀವು ಅನ್ಕೊಬಹುದು, ಸೂರ್ಯ ಅವ್ರ ಜೊತೆ ತೆಗೆದು ಏನ್ ಗುರು ರಿಸ್ಕ್ ಅಂತ. ಇಲ್ಲಿ ಬಜೆಟ್ ಫ್ರೆಂಡ್ಲಿ ಆಗಿ ಆಟ ಆಡ್ತಿರುವಂಥದ್ದು ಯುವರಾಜ್ ಕುಮಾರ್ ಅವ್ರ ಸಿನಿಮಾ ಇದುವರೆಗೂ ನಾನು ನೋಡಿರುವಂಥದ್ದು. ಅಂಡ್ ಇನ್ಮೇಲೆ ಕೂಡ ಹಾಗೇನೆ ಇರುತ್ತೆ. ಅದಕ್ಕೋಸ್ಕರ ಈ ಕಾನ್ಸೆಪ್ಟ್ ನ ಚೂಸ್ ಮಾಡೋದಕ್ಕೆ ಯೋಚನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೇನೆ ನಿಮಗೆ ಏನೋ ದಯವಿಟ್ಟು ಕಮೆಂಟ್ ತಿಳಿಸಿ. ಇದಿಷ್ಟು ನನಗೆ ಓವರ್ ಆಲ್ ನ್ಯೂಸ್ ನ ಹೇಳೋಕಿದ್ದು. ನಿಮಗೆ ದಯವಿಟ್ಟು ಕಮೆಂಟ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಇಷ್ಟು. ನಿಮ್ಮ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್. ಲವ್ ಯು ಆಲ್. ಪೀಸ್.